ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ರೆಮಿಡಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅಂದರೆ ಆರ್ಸೆನಿಕಮ್ ಆಲ್ಬಮ್. ಇದ್ರ ಕಾಮನ್ ನೇಮ್ ಬಂದ್ಬಿಟ್ಟು ವೈಟ್ ಆರ್ಸೆನಿಕ್ ಆ್ಯಂಡ್ ಫ್ಯಾಮಿಲಿ ನೇಮ್ ಬಂದ್ಬಿಟ್ಟು ಅಂದರೆ ಇದ್ರದ್ದು ಫ್ಯಾಮಿಲಿ ನೇಮ್ ನಾರ್ಮಲಿ ಮಿನರಲ್ ಕಿಂಗ್ಡಮ್ ಆ್ಯಂಡ್ ಇಟ್ ಈಸ್ ಪ್ರೂವ್ಡ್ ಬೈ ಡಾಕ್ಟರ್ ಸ್ಯಾಮ್ಯುಲ್ ಹ್ಯಾನಮನ್. Introduction of arsenic album. It's mainly indicated for respiratory symptoms, skin symptoms, and GI, and specially for fever. So it is called as a polychrist remedy. Arsenicum album is called as a polychrist remedy because ಏನಕ್ಕೆ ಪಾಲಿಕ್ರಿಸ್ಟ್ ರೆಮಿಡಿ ಅಂತ ಕರೀತಾರೆ ಅಂದರೆ ಇದು ಎಲ್ಲ ಬಾಡಿ ಆರ್ಗನ್ಸ್ಗೆ ವರ್ಕ್ ಆಗುತ್ತೆ. ಅಂದರೆ ಸ್ಪೆಷಲಿ GI ಇರ್ಬೋದು, ರೆಸ್ಪಿರೇಟರಿ ಇರ್ಬೋದು, ಸ್ಕಿನ್ ಇರ್ಬೋದು. ಸೊ ಎಲ್ಲದಕ್ಕೂ ಯೂಸ್ ಆಗೋದ್ರಿಂದ ಇದಕ್ಕೆ ಪಾಲಿಕ್ರಿಸ್ಟ್ ರೆಮಿಡಿ ಅಂತ ಕರೀತಾರೆ. ಥರ್ಮಲ್ ಆಫ್ ಆರ್ಸೆನಿಕಮ್ ಆಲ್ಬಮ್. Arsenicum album is a chilly patient, highly chilly patient. He cannot tolerate cold at any form. So specially GI symptoms ಆಗಿರ್ಬೋದು, ಎಲ್ಲ ಅಗ್ರವೇಟ್ಸ್ ಆಗೋದು ಆಫ್ಟರ್ ಈಟಿಂಗ್ ಕೋಲ್ಡ್ ಓನ್ಲಿ. ಸೊ ಅದಕ್ಕೋಸ್ಕರ ಹೈಲಿ ಚಿಲ್ಲಿ ಪೇಷಂಟ್ ಕೆನಾಟ್ ಟಾಲರೇಟ್ ಚಿಲ್ ಇನ್ ಎನಿ ಫಾರ್ಮ್. ನೆಕ್ಸ್ಟ್ ಬಂದ್ಬಿಟ್ಟು ಕೀನೋಟ್ ಆರ್ ಗೈಡಿಂಗ್ ಸಿಂಪ್ಟಮ್ಸ್ ಆಫ್ ಆರ್ಸೆನಿಕಮ್ ಆಲ್ಬಮ್. So first, it's a remedy for fastidious. Specially, it is indicated for mental symptoms. In that, it's a remedy for fastidious patient. Means patient is always wanted to keep surrounding neat and in perfect way. ಅಂದರೆ ಫೆಸ್ಟಿಡಿಯಸ್ ಅಂದರೆ ಏನು, ಪೇಷಂಟು ಯಾವಾಗಲೂ ಸರೌಂಡಿಂಗ್ ಆಗಲಿ ಥಿಂಗ್ಸ್ ಆಗಲಿ ಯಾವ ಪ್ಲೇಸಲ್ಲಿ ಇರುತ್ತೆ ಅದೇ ಪ್ಲೇಸಲ್ಲೇ ಇರಬೇಕು, ಅದೇ ಆರ್ಡ್ರಲ್ಲೇ ಇರಬೇಕು ಅಂತ ಅನ್ಕೊಂತಾನೆ. ಸೊ ಅದಕ್ಕೆ ಫೆಸ್ಟಿಡಿಯಸ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಅ ರೆಮಿಡಿ ಫಾರ್ ಫೆಸ್ಟಿಡಿಯಸ್. ನೆಕ್ಸ್ಟ್ ಪಾಯಿಂಟ್, ಇಟ್ ಇಸ್ ಅ ರೆಮಿಡಿ ಫಾರ್ ಆಂಗ್ಸೈಟಿ ಅಂಡ್ ರೆಸ್ಟ್ಲೆಸ್ನೆಸ್. ಆಂಕ್ಷಿಯಸ್ ಅಬೌಟ್ ಹೆಲ್ತ್. ಸೊ ವೆರಿ ರೆಸ್ಟ್ಲೆಸ್ನೆಸ್, and due to this restlessness patient is always want to move from place where he sit. So that much patient will be restless, and it's mainly occurs at midnight and early morning. Next point, it is a remedy for digestive system. It is mainly indicated for food poisoning and nausea and diarrhea, and especially diarrhea foul smelling like stool. So and in digestive system, burning pain after especially eating cold food and cold drinks, burning pain at the stomach. And next point, this remedy is also acts on respiratory system, specially indicated for asthma and difficulty in breathing and wheezing, cough and sore throat. Next point, it is also a remedy for skin symptoms, especially pustules and ulcers where there is a burning pain. It's severe in its nature. Especially it is also indicated for psoriasis. Burning sensation on skin, it is relieved by application of warm. Because of that burning, so arsenic patient ಕರೀತಾರೆ. ಬರ್ನಿಂಗ್ ಹೆಂಗಿರುತ್ತೆ ಅಂದರೆ ಕೋಲ್ ಆಫ್ ಫೈರ್ ಅಂತ ಕರೀತಾರೆ. ಆರ್ಸೆನಿಕ್ ಪೇಷಂಟ್ ಸ್ಪೆಷಲಿ ಕೋಲ್ ಆಫ್ ಫೈರ್ ಪೇಷಂಟ್ ಯಾವುದು ಅಂತಂದರೆ ಆರ್ಸೆನಿಕ್ ಆಲ್ಬಮ್ ಅಂತ ಹೇಳ್ಬೋದು. ಡ್ಯೂರಿಂಗ್ ಬರ್ನಿಂಗ್ ದಟ್ ಮಚ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಎಫೆಕ್ಟೆಡ್ ಪಾರ್ಟಲ್ಲಿ, ಸ್ಪೆಷಲಿ ಸ್ಕಿನ್ ಇರಲಿ, ಈಗ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಲ್ಲಿರಲಿ, ಮೀನ್ಸ್ ಸೋರ್ ಥ್ರೋಟ್ ಎಕ್ಸಾಂಪಲ್ ಇನ್ ರೆಸ್ಪಿರೇಟರಿ ಆಗಿರಲಿ, ಜಿ ಐ ಒಳಗಂದರೆ ಗ್ಯಾಸ್ಟ್ರೈಟಿಸ್ ಒಳಗಿರಲಿ. ಸೊ ಕೋಲ್ ಆಫ್ ಫೈರ್ ಅಂತ ಕರೀತಾರೆ. ಆ ಥರ ಬರ್ನಿಂಗ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ರೆಮಿಡಿ ಫಾರ್ ಹೈಲಿ ಥರ್ಸ್ಟ್ ರೆಮಿಡಿ. ಥರ್ಸ್ಟ್ ಹೆಂಗಿರುತ್ತೆ ಅಂದರೆ ಇನ್ಕ್ರೀಸ್ಡ್ ಥರ್ಸ್ಟ್ ಫಾರ್ ಸ್ಮಾಲ್ ಕ್ವಾಂಟಿಟಿ ಆಫ್ ವಾಟರ್ ಫಾರ್ ಶಾರ್ಟ್ ಇಂಟರ್ವಲ್. ಸ್ಮಾಲ್ ಕ್ವಾಂಟಿಟೀಸ್ ಆಫ್ ವಾಟರ್ ಫಾರ್ ಶಾರ್ಟ್ ಇಂಟರ್ವಲ್, ಇದ್ರ ಮೀನಿಂಗ್ ಏನು ಅಂದರೆ ಪೇಷಂಟು ಹೈಲಿ ನೀರು ಕುಡಿಬೇಕು ಅಂತ ಅನಿಸುತ್ತೆ ಪೇಷಂಟಿಗೆ. ಆ ನೀರು ಹೆಂಗೆ ಕುಡಿಬೇಕು ಅನಿಸುತ್ತೆ ಅಂದರೆ ಈಗ 2 ಮಿನಿಟ್ಸ್ ಬಿಟ್ಟು ಮತ್ತೆ ಕುಡಿಬೇಕು, 2 ಮಿನಿಟ್ಸ್ ಬಿಟ್ಟು ಮತ್ತೆ ಕುಡಿಬೇಕು. ಇನ್ ಶಾರ್ಟ್ ಇಂಟರ್ವಲ್ಗೆ ನೀರು ಜಾಸ್ತಿ ಕುಡಿಯೋದು ಒಮ್ಮಲಿಗೆ ಸ್ವಲ್ಪ ಕುಡಿಯೋದು, ಬಟ್ ಜಾಸ್ತಿ ಟೈಮ್ ತಾಳ್ಕೊಳಕ್ಕಾಗಲ್ಲ. 2 ಮಿನಿಟ್ಸ್ಗೆ ಮತ್ತೆ ಕುಡಿಬೇಕು, 2 ಮಿನಿಟ್ಸ್ಗೆ ಮತ್ತೆ ಕುಡಿಬೇಕು. ಸೊ ಅದಕ್ಕೋಸ್ಕರ ಆರ್ಸೆನಿಕಮ್ ಅಲ್ಬ್ ಪೇಷಂಟ್ಗೆ ಹೈಲಿ ಥರ್ಸ್ಟ್ ರೆಮಿಡಿ ಅಂತ ಹೇಳ್ತಾರೆ. ಹೈಲಿ ಥರ್ಸ್ಟ್ ರೆಮಿಡಿ ಫಾರ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ವಾಟರ್ ಫಾರ್ ಶಾರ್ಟ್ ಇಂಟರ್ವಲ್ ಅಂತ ಹೇಳ್ತಾರೆ.
Next point, it's the remedy for fever. During fever there is a alternating between hot and cold. ಹೆಂಗಂದ್ರೆ ಹೆಡ್ ಫೀಲ್ಸ್ ಹಾಟ್ ಅಂಡ್ ರೆಸ್ಟ್ ಆಫ್ ಬಾಡಿ ಫೀಲ್ಸ್ ಕೋಲ್ಡ್. ಅರ್ಸನಿಕಮ್ ಅಲ್ಬ್ ಪೇಷಂಟ್ಗೆ ಹೆಡ್ ಡ್ಯೂರಿಂಗ್ ಫೀವರ್ ಹೆಡ್ ಫೀಲ್ಸ್ ಹಾಟ್ ಅಂದ್ರೆ ತಲೆ ಬೆಚ್ಚಗೆ ಫೀಲ್ ಆಗುತ್ತೆ, ರಿಮೈನಿಂಗ್ ಆಲ್ ಬಾಡಿ ಕೋಲ್ಡ್ ಫೀಲ್ ಆಗುತ್ತೆ. ಸೊ ಹೆಡ್ ಫೀಲ್ಸ್ ಹಾಟ್ ಅಂಡ್ ರಿಮೈನಿಂಗ್ ಬಾಡಿ ಫೀಲ್ಸ್ ಕೋಲ್ಡ್, especially in arsenic patient. And during fever there will be a patient is very restless and anxious and feels that anxious about his health and irritable and thirsty, very increased thirst and dryness of mouth. And these all symptoms, along with these symptoms there is a burning sensation and burning feeling in whole body. During fever ಇಷ್ಟು symptoms ನೀವು ಬರಿಬಹುದು. Last modalities, aggravation from after eating cold food, cold drinks, and especially in morning, midnight, and amelioration from warm application and drinking warm water. ಸೊ ಶಾರ್ಟ್ ಆಗಿ ಆರ್ಸೆನಿಕಮ್ ಅಲ್ಬಮ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಅ ರೆಮಿಡಿ ಫಾರ್ ಫೀವರ್, ಆಮೇಲೆ ಫೆಸ್ಟಿಡಿಯಸ್ ಅಂತ ಹೇಳಿ, ಆಮೇಲೆ GI ಸಿಂಪ್ಟಮ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಆಮೇಲೆ ಇಟ್ ಈಸ್ ಅ ಪಾಲಿಕ್ರಿಸ್ಟ್ ರೆಮಿಡಿ ಆ್ಯಂಡ್ ಸ್ಕಿನ್ನಲ್ಲಿ ಸೋರಿಯಾಸಸ್ಗೆ ವರ್ಕ್ ಆಗುತ್ತೆ ಅಂತ ಬರಿಬೋದು. ಆಮೇಲೆ ಮೈಂಡ್ ಹಿ ಫೀಲ್ಸ್ ಆಂಕ್ಷಿಯಸ್ ಅಬೌಟ್ ಹಿಸ್ ಹೆಲ್ತ್ ಅಂತ ಬರೀರಿ. ಸೊ ಅಗ್ರವೇಷನ್ ಆಫ್ಟರ್ ಈಟಿಂಗ್ ಕೋಲ್ಡ್ ಡ್ರಿಂಕ್ಸ್ ಅಂಡ್ ಕೋಲ್ಡ್ ಫುಡ್. ಆ್ಯಂಡ್ 1 ಪಾಯಿಂಟ್ ಆರ್ಸೆನಿಕಮ್ ಅಲ್ಬಮ್ ಬಗ್ಗೆ, ಈ ಆರ್ಸೆನಿಕಮ್ ಅಲ್ಬಮ್ ಪೇಷಂಟ್ ಈಸ್ ವೆರಿ ಫ್ಯಾಸ್ಟಿಡಿಯಸ್ ಇನ್ ನೇಚರ್. ಆಲ್ವೇಸ್ ಆರ್ಸೆನಿಕ್ ಪೇಷಂಟ್ ನೀಡ್ಸ್ ವೆರಿ ನೀಟ್ ಸರೌಂಡಿಂಗ್. ಸೊ ಇಷ್ಟಾಗಿರುತ್ತೆ ಪಾಯಿಂಟ್ಸು ಆರ್ಸೆನಿಕಮ್ ಅಲ್ಬಮ್ ಬಗ್ಗೆ. ಇದು ಫಸ್ಟ್ ಇಯರ್ ರೆಮಿಡಿ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ವೇದಾವತಿ ಯೂಟ್ಯೂಬ್ ಚಾನಲ್ಗೆ. ಸೊ ಥ್ಯಾಂಕ್ ಯು.